ಅದೆಲ್ಲ ಹಾಂ ಬಂದು ಕೊಡಿ ಸರ್. ಫಸ್ಟ್ ಅಪ್ಪಿಲ್ ಕೊಡಿ ಸರ್. ಬೇಡ ಬೇಡ ಸರ್, 60 ದಿನ ಆಗಿದೆ ಸರ್. ಸಂಜೆ ಅಲ್ಲ ಸರ್, ನಾನು ಕೊಟ್ಟಿದ್ದೆ ಏನು ಡೇಟ್ ಸರ್? ಬೆಂಗಳೂರು ನಗರದಲ್ಲಿ ಸಾರ್ವಜನಿಕರ ಹಕ್ಕಾದ ಮಾಹಿತಿಯನ್ನ ಕೇಳಿದ್ರೆ ಸಿಗ್ತಾ ಇದೆಯಾ ಅಥವಾ ಸತಾಯಿಸ್ತಾ ಇದ್ದಾರಾ? ಕೋವಿಡ್ ಸಮಯದಲ್ಲಿ ಸತ್ತವರ ಕುಟುಂಬಗಳಿಗೆ ಹಣ ಸಿಕ್ಕಿದೆಯಾ ಅಥವಾ ಯಾರೋ ಮಧ್ಯದಲ್ಲಿ ನುಂಗಿದ್ರ? ಇದು ಸಾಮಾನ್ಯ ಪ್ರಶ್ನೆ ಅಲ್ಲ, ಇದು ಜನರ ನ್ಯಾಯದ ಪ್ರಶ್ನೆಗಳು. ಬೆಂಗಳೂರು ವಿಜಯನಗರ ವಿಧಾನಸಭಾ ವ್ಯಾಪ್ತಿಯ ಬಿಬಿಎಂಪಿ ಆರೋಗ್ಯ ಮತ್ತು ನೈರ್ಮಲ್ಯ ವಿಭಾಗದ ಕಚೇರಿಯ ಮೇಲೆ ಗಂಭೀರ ಅನುಮಾನಗಳು ಎದ್ದಿವೆ. ನಮ್ಮ ಕರುನಾಡ ದೀಪ ತಂಡ ಜನರ ಪರವಾಗಿ ಸತ್ಯ ತಿಳಿಯೋದಕ್ಕೆ ಮುಂದೆ ಬಂದಾಗ ನಾವು ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಶೋಭಾ ಅವರಿಗೆ ಆರ್ಟಿಐ ಮೂಲಕ ಮಾಹಿತಿಗಳನ್ನ ಕೇಳಿದ್ವಿ. ಕೋವಿಡ್ ಸಮಯದಲ್ಲಿ ಸತ್ತವರ ಸಂಪೂರ್ಣ ವಿವರ, ಮೃತರ ಕುಟುಂಬಗಳಿಗೆ ನೀಡಬೇಕಾದ ಪರಿಹಾರದ ಹಣದ ಮಾಹಿತಿ, ಹಾಗೆ ನೀಡುತ್ತಿರುವ ಅನುದಾನಗಳ ವಿವರ, ಒಣಕಸ ಗುತ್ತಿಗೆ ಪಡೆದವರ ಮಾಹಿತಿ, ಇತರೆ ಒಟ್ಟು 6 ಪ್ರಮುಖ ಅಂಶಗಳ ಬಗ್ಗೆ ಮಾಹಿತಿಯನ್ನ ಕೇಳಿದ್ವಿ. ಇದು ನಮ್ಮ ಕರುನಾಡ ದೀಪ ತಂಡದ ಪ್ರಶ್ನೆಯಾಗಿರಲಿಲ್ಲ, ಇದು ಜನರ ಹಕ್ಕಿನ ಮಾಹಿತಿಯಾಗಿತ್ತು. ಆದ್ರೆ 60 ದಿನಗಳು ಕಳೆದ್ರೂ ಯಾವುದೇ ಮಾಹಿತಿಯನ್ನ ನೀಡಿಲ್ಲ. ಮಾಹಿತಿ ಕೇಳಿದ್ರೆ ಉತ್ತರ ಕೊಡೋದಕ್ಕೆ ಬದಲು ಸತಾಯಿಸುವ ಕೆಲಸ ನಡೀತಾ ಇದೆ. ಮಾಹಿತಿ ಅಧಿಕಾರಿ ಶೋಭಾ ಅವರ ಮೇಲೆ ದುರಾಡಳಿತ, ದುರಹಂಕಾರದ ಆರೋಪಗಳು ಕೂಡ ಕೇಳಿ ಬಂದಿವೆ. ಇಲ್ಲಿಗೆ ಮುಗಿದಿಲ್ಲ ನೋಡಿ. ಕಚೇರಿಯಲ್ಲಿ ಮಾಹಿತಿ ಅಧಿಕಾರಿಗಳ ನಾಮಫಲಕವೇ ಇಲ್ಲ. ಮೊದಲು ಮೇಲ್ಮನವಿ ಅಧಿಕಾರಿಯ ವಿವರವೇ ಇಲ್ಲ. ಇದು ಕಾನೂನು ಉಲ್ಲಂಘನೆ ಅಲ್ವೇ? ಸಾರ್ವಜನಿಕರಿಗೆ ಮಾಹಿತಿ ಕೊಡಬೇಕಾದ ಇಲಾಖೆ ಮಾಹಿತಿ ಮರೆಮಾಚುತ್ತಿದೆಯಾ? ಇನ್ನೊಂದು ಶಾಕಿಂಗ್ ವಿಚಾರ ಏನು ಗೊತ್ತಾ? ಸ್ಥಳೀಯ ಕಚೇರಿಯಲ್ಲಿ ಮೊದಲು ಮೇಲ್ಮನವಿ ಸಲ್ಲಿಸಲು ಅಧಿಕಾರಿಯ ವಿವರ ಕೇಳಿದ್ರೆ ಸ್ಪಷ್ಟ ಉತ್ತರ ಕೊಡದೆ ತಪ್ಪಿಸಿಕೊಳ್ತಾ ಇದ್ದಾರೆ. ಈ ಎಲ್ಲವೂ ವಿಡಿಯೋದಲ್ಲಿ ದಾಖಲಾಗಿದೆ. ಇವರು ಸಾರ್ವಜನಿಕರ ಸೇವೆಗೆ ಬಂದಿದ್ದಾರಾ ಅಥವಾ ಸರ್ಕಾರದ ಹಣ ಕೊಳ್ಳೆ ಹೊಡೆಯೋಕೆ ಬಂದಿದ್ದಾರಾ? ಕೋವಿಡ್ ನಲ್ಲಿ ಸತ್ತವರ ಕುಟುಂಬಗಳಿಗೆ ಹಣ ಸಿಕ್ಕಿದೆಯಾ ಅಥವಾ ಯಾರಾದ್ರೂ ಮಧ್ಯದಲ್ಲಿ ಅದನ್ನ ತಿಂದು ತೇಗಿದ್ದಾರಾ? ಈ ಅಸಡ್ಡೆ, ಈ ದುರಾಡಳಿತ ಇಲಾಖೆಯ ಆಯುಕ್ತರ ಗಮನದಲ್ಲಿ ಇದೆಯಾ ಅಥವಾ ಸಚಿವರ ಗಮನಕ್ಕೆ ಇನ್ನೂ ಬಂದಿಲ್ವಾ? ಜನರಿಂದ ಆಯ್ಕೆಯಾದಂತಹ ಶಾಸಕರು ಇಂತಹ ವಿಷಯಗಳನ್ನ ಕಂಡು ಕಾಣದಂತೆ ಕಣ್ಮುಚ್ಚಿ ಕುಳಿತಿದ್ದಾರಾ? ಜನರ ಪರ ನಿಲ್ಲೋರು ಯಾರು ಹಾಗಿದ್ರೆ? ಇದು ಕೇವಲ ಒಂದು ಕಚೇರಿಯ ವಿಷಯವಲ್ಲ, ಇದು ಸಂಪೂರ್ಣ ವ್ಯವಸ್ಥೆಯ ಪ್ರಶ್ನೆಯಾಗಿದೆ. ಜನರಿಗೆ ಉತ್ತರ ಸಿಗಬೇಕು, ಸತ್ಯ ಹೊರಬರಬೇಕು. ಹಾಗಾಗಿ ನಮ್ಮ ಕರುನಾಡ ದೀಪ ತಂಡ ನಿರಂತರವಾಗಿ ಪ್ರಯತ್ನಿಸುತ್ತಿದೆ. ಅದೆಲ್ಲ ಹಾಂ ಬಂದು ಕೊಡಿ ಸರ್. ಫಸ್ಟ್ ಅಪ್ಪಿಲ್ ಕೊಡಿ ಸರ್. ಬೇಡ ಬೇಡ ಸರ್, 60 ದಿನ ಆಗಿದೆ ಸರ್. ಸಂಜೆ ಅಲ್ಲ ಸರ್, ನಾನು ಕೊಟ್ಟಿದ್ದೆ ಏನು ಡೇಟ್ ಸರ್? ನಾನು ಕೊಟ್ಟಿದ್ದೆ ಏನು ಡೇಟ್ ಸರ್? ನನಗೆ ಫಸ್ಟ್ ಅಪ್ಪಿಲ್ ಕೊಡಿ. ನನಗೆ ಫಸ್ಟ್ ಅಪ್ಪಿಲ್ ದಯವಿಟ್ಟು ಕೊಡಿ. ನಾನು ಕೇಳ್ತಾರೆ, ನಾನು ಒಂದಿನ ಅಲ್ಲ ಸರ್, ಎಷ್ಟು ದಿನ ಆಗಿದೆ ಅಪ್ಲಿಕೇಶನ್ ಕೊಟ್ಟು? ಎಷ್ಟು ದಿನ ಆಗಿದೆ ಅಪ್ಲಿಕೇಶನ್ ಕೊಟ್ಟು? ನಾನು ಎಷ್ಟು ದಿನ ಆಗಿದೆ? ಫಸ್ಟ್ RT 6/3 ಅಪ್ಲಿಕೇಶನ್ ಕೊಟ್ಟು ಎಷ್ಟು ದಿನ ಆಗಿದೆ ಹೇಳಿ? 16/1 ಇವತ್ತೇನು ಸರ್ ಡೇಟು? 17/2 ಅಲ್ಲ, 17 ಮಾರ್ಚ್ ಕರೆಕ್ಟ್ ಅಲ್ವಾ? 2 ತಿಂಗಳು 60 ದಿನ ಆಯಿತಾ? ಆಯಿತು ತಾನೇ, ಉಲ್ಲಂಘನೆ ಆಗಿದೆ ತಾನೇ ಮಾಹಿತಿ. ನನಗೆ ಫಸ್ಟ್ ಅಪ್ಪಿಲ್ ನೀವು ಕೊಡಲ್ಲ ಅನ್ನೋ ಇದೇ ಇಲ್ಲ, ಕೊಡಬೇಕು ನನಗೆ ಫಸ್ಟ್ ಅಪ್ಪಿಲ್ ಹೋಗಿ ಕೊಡಿ ಸರ್. ಮಾಹಿತಿ ಕೊಡಿ ಸರ್, ಅಧಿಕಾರಿ ಮಾಹಿತಿ ಕೊಡಿ ಸರ್. ನಿಮ್ಮ ಉತ್ತರ ನೀವು ಕೊಟ್ಟಿಲ್ಲ ತಾನೇ, ಬಿಡಿ. ಯಾಕೆ ತಪ್ಪು ಮಾಡ್ಬಿಟ್ಟು ಯಾಕೆ ಭಿಕ್ಷೆಗೆ ಬಿಡ್ತೀರಾ? ಕೊಡಿ ಮಾಹಿತಿ. ಮೇಲ್ ಫಸ್ಟ್ ಅಪ್ಪಿಲ್ಲು ಅಧಿಕಾರಿದ ಮಾಹಿತಿ ಕೊಡಿ ಸರ್. ಯಾರು ಸರ್ ಬರೋದು? ಯಾರು ಸರ್? ಗ್ರೇಟರ್ ಬೆಂಗಳೂರು ಆದಮೇಲೆ ಫಸ್ಟು SC. ನಿಮಗೆ ಗೊತ್ತಿಲ್ಲ ಅಧಿಕಾರಿಗಳಿಗೆ? ಹೇಳಿ ಸರ್. ಅಂದರೆ ನಿಮ್ಮ ಒಂದು ಏನು, ಯಾವ ಇಲಾಖೆ ಇದು? ಆರೋಗ್ಯ ವಿಜಯನಗರ ವಿಭಾಗ ಆರೋಗ್ಯ ಮತ್ತು ನೈರ್ಮಲ್ಯ ವಿಭಾಗಕ್ಕೆ
ಮೊದಲ ಮೇಲ್ಮನವಿ ಯಾರಿಗೆ ಸಲ್ಲಿಸ್ಬೇಕು ಅಂತ ನಿಮಗೆ ಗೊತ್ತಿಲ್ಲ. ಅಲ್ಲ, ಅದು ಮೊದಲು SC ಇತ್ತು, ಗೊತ್ತಿತ್ತು. ಹಾಂ, ಈಗ ರೀಸೆಂಟಾಗಿ ಮಾಡಿ ಆಗಿದೆ ಅವಾಗ GB ಆಗಿದೆ ಅವಾಗ. ಕಾರ್ಯಪಾಲಕ ಅಭಿಯಂತರವರು H&S ಅಂತ ಮಾಡಿದ್ದಾರೆ. ಹ್ಞೂ ಸರ್, GB ಆಗಿದೆ ಅವಾಗ ಸರ್. ಅದು ಆವಾಗ ಆಗಿದೆ ಸರ್. ಜನವರಿ ಮೇಲೆ ಸರ್. ಹಾಂ, 3 ತಿಂಗಳವರು ನಿಮ್ಮ ಹತ್ರ ಮಾಹಿತಿ ಇಲ್ವಾ? ಆಯ್ತಿದೆ ಸರ್. ಮತ್ತು ಕೊಡಿ. ನಾನು ಕೇಳ್ತಾ ಇರೋದೇನು, 60 ದಿನ ಆಯಿತು, ಉತ್ತರ ಕೊಟ್ಟಿಲ್ಲ. ಕರೆಕ್ಟ್ ಅಲ್ವಾ? ಫಸ್ಟ್ ಅಪೀಲ್ ಯಾರಿಗೆ ಹಾಕಬೇಕು ಕೊಡಿ. ಪತ್ರಿಕೆ ಪ್ರಕಟಣೆಗಾಗಿ ವಿವರ ಕೇಳಿದ್ರೆ ನೀವು ಕೊಡಲಿಲ್ಲ. ನೀವು ಸಾರ್ವಜನಿಕರಿಗೆ ನೀವೇ ಯಾವ ರೀತಿ ಉತ್ತರ ಕೊಡ್ತೀರ? ಅಷ್ಟೊಂದು ನೆಗ್ಲೆಕ್ಟಾ? ಹಾಂ ಸರ್, ಅಷ್ಟೊಂದು ನೆಗ್ಲಿಜೆನ್ಸಿನ ಸರ್ ಪತ್ರಿಕಾ ರಂಗ ಅಂದರೆ? ಹಾಂ, ಯಾವ ತಾನು ಒಂದು ಪೇಜ್ ಪತ್ರಿಕೆ ಬರೆದಿದ್ದೀರಾ? ವಿವರವಾಗಿ ಬರೆದಿದ್ದೀರಾ? ಇಲ್ಲ ತಾನೇ? ಏನು ಕಷ್ಟ ಅಂತ ಪತ್ರಿಕಾ ಅವ್ರಿಗೆ ಗೊತ್ತಿರುತ್ತೆ. ಅದು ಕೊಡಿ. ನನ್ನ ಕೆಲಸ ನಾವು ನ್ಯಾಯವಾಗಿ ಮಾಡೋಕ್ಕೆ ನಮ್ಮನ್ನು ಬಿಡಿ. ನೀವಂತೂ ನ್ಯಾಯವಾಗಿ ಮಾಡಿಲ್ಲ. ಫಸ್ಟ್ ಅಪೀಲ್ ಕೊಡಿ, ಯಾರಿಗೆ ಹೋಗಬೇಕು ಅಂತ ಅಧಿಕಾರಿ ಮಾಹಿತಿ ಕೊಡಿ ಅಷ್ಟೇ. ಯಾರಿಗೆ ಫೋನ್ ಮಾಡಬೇಕು ಮಾಡಿ ಕೊಡಿ. ಫಸ್ಟ್ ಅಪೀಲ್ ಯಾರಿಗೆ ಹೋಗಬೇಕು ಅಂತ ಇವತ್ತು ಬೇಕು ಸರ್. ಕೊಡೋದಿಲ್ಲ ಸರ್? ಯಾರು ಕೊಡ್ತಾರೆ? ನೀವೇ ಕೊಡಬೇಕಲ್ಲ. ಅವ್ರು ಇಲ್ಲದಾಗ ಕೇಸ್ ವರ್ಕರ್ ನೀವೇ ತಾನೇ, ಅವ್ರು ಇಲ್ಲದಾಗ ಮತ್ತೆ ಕೊಡಿ. ಫಸ್ಟ್ ಅಪೀಲ್ದು ಮಾಹಿತಿ ಕೊಡಿ ಸರ್. ಅಧಿಕಾರಿಗಳದು ಕಚೇರಿಯ ವಿಳಾಸ. ಇಲ್ಲಿ ಮಾಹಿತಿ ಅಧಿಕಾರಿಗಳು ವಿವರ ಬೋರ್ಡ್ ಹಾಕಬೇಕು. ಯಾಕೆ ಹಾಕಿಲ್ಲ ನೀವು? ನಿಮ್ಮ ಕಚೇರಿಲಿ ಮಾಹಿತಿ ಅಧಿಕಾರಿಗಳದ್ದು ಬೋರ್ಡ್ ಹಾಕಬೇಕಲ್ಲ, ಯಾಕೆ ಹಾಕಿಲ್ಲ? ಮಾಹಿತಿ ಅಧಿಕಾರಿ ಯಾರು? ಫಸ್ಟ್ ಅಪೀಲ್ ಯಾರಿಗೆ ಹೋಗಬೇಕು ಅಂತೆಲ್ಲ ಡೀಟೇಲ್ಸ್ ಹಾಕಬೇಕಲ್ಲ ಸರ್. ಇದು ಸಾರ್ವಜನಿಕ ಇಲಾಖೆನಾ ಇಲ್ಲ ಖಾಸಗಿ ಇಲಾಖೆನಾ?